ಕರ್ತನಲ್ಲಿ ಪ್ರೀತಿಯ ದೇವರ ಸಭೆ ಮತ್ತೊಂದು ಆವರ್ತಿ ಶ್ರೇಷ್ಠವಾದ ಸಮಯಕ್ಕಾಗಿ ನಿಮ್ಮೆಲ್ಲರೂ ಸಹ ವಂದಿಸುವಂತನಾಗಿದೆ. ಅದಕ್ಕಿಂತ ಮುಂಚೆ ಹೆಚ್ಚಾಗಿ ದೇವರನ್ನು ನಾನು ಕೊಂಡಾಡುವಂತನಾಗಿದ್ದೇನೆ. ಬನ್ನಿ, ಇವತ್ತಿನ ವೇದವಾಕ್ಯಕ್ಕಾಗಿ ಆರಿಸಿಕೊಂಡು ದೇವರ ವಾಕ್ಯವು ನಿಜವಾಗಲೂ ನಾವು ನೋಡುವಾಗ ಆದಿಕಾಂಡ ಪುಸ್ತಕ 11ನೇ ಅಧ್ಯಾಯ 1-9 ವರ್ಷಗಳ ರೀತಿಯಲ್ಲಿ ಲೂಕನ ಸುವಾರ್ತೆ 23ನೇ ಅಧ್ಯಾಯ 8-12 ವರ್ಷಗಳು ಇವತ್ತು ನಾವು ಧ್ಯಾನ ಮಾಡಿದ್ದೇವೆ. ಪ್ರಿಯರೇ, ಇದು ನಿಜವಾಗಲೂ ನಮ್ಮ ಭಾಗ್ಯವೆಂದೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನೋಡ್ರಿ, ಇವತ್ತಿನ ಅಂಶವು ಸಹ ಕ್ರಿಸ್ತನನ್ನು ತಿರಸ್ಕರಿಸಿದ ಬಾಬೇಲು ಅಥವಾ ಹೇರೋದನ್ನು, ಅತಿ ಪ್ರಾಮುಖ್ಯವಾಗಿ ಹೊಸ ಒಡಂಬಡಿಕೆಯಿಂದ ಹೇರೋದನ್ನು ಕುರಿತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ನಮ್ಮ ಪ್ರಿಯ ಸಹೋದರಿಯರು, ಇವತ್ತು ನೋಡ್ರಿ, ಎರಡು ಮಹತ್ವದ ಘಟನೆಗಳ ನಡುವೆ ನಾವು ನಿಂತುಕೊಂಡಿದ್ದೇವೆ. ಏನೆಂಬುದಾಗಿ ನೋಡುವಾಗ ಆದಿಕಾಂಡ ಪುಸ್ತಕದಲ್ಲಿ ಬಾಬೆಲ್ ಗೋಪುರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಹೇರೋದನ್ನು ಯೇಸುವನ್ನು ತಿರಸ್ಕರಿಸುವಂತಹ ವಿಷಯದಲ್ಲಿ ನೋಡ್ತೇವೆ. ಒಂದು ಕಡೆ ಮನುಷ್ಯನು ದೇವರಲ್ಲಿದ್ದ ಆಕಾಶವನ್ನು ಮುಟ್ಟಲು ಪ್ರಯತ್ನಿಸ್ತಾ ಇದ್ದಾನೆ, ಇನ್ನೊಂದು ಕಡೆ ದೇವರು ಮನುಷ್ಯರ ಮುಂದೆ ನಿಂತಿದ್ದಾನೆ. ಆದರೆ ಮನುಷ್ಯನು ಅವನನ್ನು ತಿರಸ್ಕರಿಸುವಂಥ ವ್ಯಕ್ತಿಯಾಗಿ ಕಾಣ್ತಾ ಇದ್ದೇವೆ. ನಾವು ಗಮನಿಸುವಾಗ ಈ ಎರಡರ ಮೂಲ ಕಾರಣ ಒಂದೇ. ಅದು ಏನೆಂಬುದಾಗಿ ನೋಡುವಾಗ ಗರ್ವ. ದೇವರ ಮಕ್ಕಳಿಗೆ ನೋಡುವಾಗ ದೇವರನ್ನು ಅಗತ್ಯವಿಲ್ಲ ಎಂದು ಭಾವಿಸಿದ ಹೃದಯವೇ ಅದು ಗರ್ವದ ಹೃದಯ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರ ಒಂದು ಇತಿಹಾಸ ನಾವು ನೋಡುವಾಗ, ಬಾಬೆಲ್ ಗೋಪುರ ಇತಿಹಾಸ ನೋಡುವಾಗ ಪ್ರಿಯರೇ, ಆ ಒಂದು ನೋವಹನ ಕಾಲದ ಪ್ರಳಯದ ನಂತರ ದೇವರು ಮನುಷ್ಯರಿಗೆ ಹೇಳಿದರು ಏನಂತ, ನೀವು ಭೂಮಿಯನ್ನೆಲ್ಲ ತುಂಬಿರಿ ಎಂಬುದಾಗಿ ಆದಿಕಾಂಡ ಪುಸ್ತಕ 9ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡ್ತಿದ್ದರು. ಆದರೆ ಅವರು ಶೀನಾರ್ ದೇಶದಲ್ಲಿ ನೆಲೆಸಿರುವಂಥ ವ್ಯಕ್ತಿಗಳಾಗಿ ನಾವು ನೋಡ್ತಿದ್ದೇವೆ. ಅವರು ಗೋಪುರ ಕಟ್ಟಲು ತೀರ್ಮಾನಿಸಿಕೊಂಡಿರುವಂಥ ವ್ಯಕ್ತಿಗಳಾಗಿ ನಾವು ನೋಡ್ತಾ ಇದ್ದೇವೆ. ಅಷ್ಟು ಮಾತ್ರಕ್ಕಲ್ಲ, ಇದು ದೇವರಿಗೆ ವಿರುದ್ಧವಾಗಿರುವಂಥ ದೇವರಿಗೆ ಆಜ್ಞೆಗೆ ವಿರುದ್ಧವಾಗಿರುವಂಥ ವ್ಯಕ್ತಿಗಳಾಗಿ ನಾವು ಕಾಣ್ತಾ ಇದ್ದೇವೆ. ನಾವು ನೋಡ್ರಿ, ಬಾಬೆಲ್ ಎಂದರೆ ನಂತರದ ಬಾಬಿಲೋನ್ ಎಂಬುದಾಗಿ ನಮಗೆ ಅದು ಅರ್ಥ ಮಾಡ್ಕೋಬೇಕು. ಇದು ಸತ್ಯವೇದದಲ್ಲಿ ಸದಾ ನಾವು ನೋಡುವಾಗ ಗರ್ವ ಮತ್ತು ದೇವರಿಗೆ ವಿರೋಧವಾದ ಒಂದು ಚಿಹ್ನೆಯಾಗಿ ಅಥವಾ ಒಂದು ಸಿಂಬಲ್ ಆಗಿ ಇದು ನಾವು ಕಾಣಬಹುದು ಪ್ರಿಯರೇ. ಅಷ್ಟು ಮಾತ್ರಕ್ಕಲ್ಲ, ನಾವು ನೋಡುವಾಗ ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಹೇರೋದನ್ನು ನೋಡುವಾಗ, ಹೇರೋದನು ಅಂತಿಯೋಕ್ ಅಂದರೆ ಆಂಟಿಪಸ್ ಅಂದರೆ ಪ್ರಿಯರೇ, ಇದು ಇಲ್ಲಿ ನಾವು ಇವತ್ತನ್ನು ಒಂದು ಆಡಳಿತ ಸ್ಥಾನದಲ್ಲಿರುವಂಥ ವ್ಯಕ್ತಿಯಾಗಿ ನಾವು ನೋಡ್ತಾ ಇದ್ದೇವೆ. ಆತನು ಗಲಿಲಾಯದ ಒಂದು ಪ್ರದೇಶವನ್ನು ಆಡಳಿತ ಮಾಡ್ತಿರುವಂಥ ವ್ಯಕ್ತಿಯಾಗಿ ನಾವು ನೋಡ್ತಾ ಇದ್ದೇವೆ. ಅಷ್ಟು ಮಾತ್ರಕ್ಕಲ್ಲ, ಅಧಿಕಾರ ಇದ್ದರೂ ಇಲ್ಲಿ ಏನು ಕಾಣಬಹುದು ಎಂಬುದಾಗಿ ನೋಡುವಾಗ ಆತ್ಮೀಯ ರೀತಿಯಲ್ಲಿ ಶೂನ್ಯ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ನೋಡುವಾಗ ಈ ಲೂಕನ 23ನೇ ಅಧ್ಯಾಯದಲ್ಲಿ ಯೇಸು ಪಿಲಾತನಿಂದ ಹೇರೋದನ ಬಳಿಗೆ ಕಳಿಸಲ್ಪಡ್ತಾ ಇದ್ದಾನೆ. ಹೇರೋದನ್ನು ಯೇಸುವನ್ನು ನೋಡಲು ಆಸಕ್ತನಾಗಿದ್ದಾನೆ ಎಂಬುದಾಗಿ ವಾಕ್ಯವಾಗಿ ಹೇಳ್ತಾ ಇದೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ವಿಷಯ ಏನೆಂಬುದಾಗಿ ನೋಡುವಾಗ ಪ್ರೇರೆ, ನಾವು ಸ್ಪಷ್ಟವಾಗಿ ತಿಳ್ಕೋಬೇಕಾಗಿರುವ ವಿಷಯ ಎಂಬುದಾಗಿ ನೋಡುವಾಗ, ಆತನು ಯೇಸು ಕ್ರಿಸ್ತನನ್ನು ನೋಡಲಿಕ್ಕೆ ಎಷ್ಟು ಆಸಕ್ತನಾಗಿದ್ದಾನೋ, ಆದರೆ ಸತ್ಯತೆಯನ್ನು ಸ್ವೀಕರಿಸಲಿಕ್ಕೆ ಮಾತ್ರ ಅದರಲ್ಲಿ ಆಸಕ್ತಿ ನಾವು ಕಾಣ್ತಾ ಇಲ್ಲ. ನೋಡ್ರಿ, ಆತನ ಆಸಕ್ತಿ ಹೊಂದಿದವನು, ಆದರೆ ಪಶ್ಚಾತ್ತಾಪ ಆತನಲ್ಲಿ ಕಾಣ್ತಾ ಇಲ್ಲ. ಮೂರನೇ ವಿಷಯ ನೋಡುವಾಗ ಬೇರೆ, ಗರ್ವವು ಅನ್ನುವುದು ದೇವರಿಲ್ಲದೆ ಕಟ್ಟಲ್ಪಡುವಂಥದ್ದಾಗಿದೆ. ಅಂದರೆ ಇಲ್ಲಿ ನೋಡ್ರಿ, ಬಾಬೆಲ್ ನೋಡುವಾಗ 11ನೇ ಅಧ್ಯಾಯದ 4 ವರ್ಷ ನೋಡುವಾಗ ಅದನ್ನೇ ವಾಕ್ಯದಲ್ಲಿ ನೋಡ್ತಾ ಇದ್ದಾರೆ. 11:4 ವಚನ ನೋಡ್ರಿ, ಒಂದು ಪಟ್ಟಣವನ್ನು ಆಕಾಶವನ್ನು ಮುಟ್ಟುವ ಗೋಪುರವನ್ನು ಕಟ್ಟಿ ದೊಡ್ಡ ಹೆಸರನ್ನು ಪಡೆಯೋಣ. ಹೀಗೆ ಮಾಡಿದರೆ ಭೂಮಿಯ ಮೇಲೆಲ್ಲ ಚದುರುವುದಕ್ಕೆ ಆಸ್ಪದವಾಗುವುದಿಲ್ಲ ಅಂದುಕೊಂಡು ಕಟ್ಟುವಾಗ ಕಲ್ಲಿಗೆ ಬದಲಾಗಿ ಇಟ್ಟಿಗೆಯನ್ನು, ಸುಣ್ಣಕ್ಕೆ ಬದಲಾಗಿ ಕಲ್ಲರಗಳನ್ನು ಉಪಯೋಗಿಸಿದರು ಎಂಬುದಾಗಿ ನೋಡ್ತದೆ. ಇಲ್ಲೇನಿರ್ತದೆ, ಒಂದು ಪಟ್ಟಣವನ್ನು ಆಕಾಶವನ್ನು ಮುಟ್ಟುವ ಗೋಪುರವನ್ನು ಕಟ್ಟಿ ದೊಡ್ಡ ಹೆಸರನ್ನು ಪಡೆಯೋಣ. ಹೀಗೆ ಮಾಡಿದರೆ ಭೂಮಿಯ ಮೇಲೆಲ್ಲ ಚದುರುವುದಕ್ಕೆ ಆಸ್ಪದವಾಗುವುದಿಲ್ಲ ಅಂತ ಹೇಳ್ಕೊಡ್ತಾರೆ. ಅಂದರೆ ಏನು, ದೊಡ್ಡ ಗೋಪುರವನ್ನು ಮಾಡೋಣ, ಅದಕ್ಕೆ ನಾವು ಹೆಸರು ಪಡೆಯೋಣ ಎಂಬುದಾಗಿ ಇವರು ವಿಚಾರ ಮಾಡುವಂಥದ್ದಾಗಿದೆ. ಗಮನಿಸುವುದಾದರೆ ಬೇರೆ, ದೇವರ ಮಹಿಮೆ ಅಲ್ಲ, ಅದು ಯಾರ ಮಹಿಮೆ ಕಾಣ್ತದೆ? ಅವರ ಸ್ವಂತ ಮಹಿಮೆಗಾಗಿ ಕಟ್ಟಲ್ಪಡ್ತಿರುವಂಥ ಒಂದೇ ದೇಶವನ್ನು ಇಲ್ಲಿ ಈ ವ್ಯಕ್ತಿಗಳ ಜೀವನದಲ್ಲಿ ನೋಡಬಹುದು. ಅಷ್ಟು ಮಾತ್ರಕ್ಕಲ್ಲ, ಅಲ್ಲಿ ಅದು ದೇವರ ಯೋಜನೆಯಲ್ಲ, ಅದೆಷ್ಟು ಮಾತ್ರಕ್ಕೂ ಅದರ ಸ್ವಂತ ಯೋಚನೆ ಎಂಬುದಾಗಿ ನಾವು ಗುರುತಿಸಬೇಕು. ದೇವರ ಮೇಲೆ ಆತುಕೊಂಡು ಮಾಡಿರುವಂಥ ಕೆಲಸ ಅಲ್ಲ, ಆದರೆ ಅದು ಸ್ವಂತ ಶಕ್ತಿ
ಕಟ್ಟೆ ಮೇಲೆ ಮಾಡ್ತಿರುವಂತಹ ಕಾರ್ಯವಾಗಿ ಇಲ್ಲಿ ಬಾಬೆಲ್ ವಿಷಯದಲ್ಲಿ ನಾವು ಕಾಣಬಹುದು. ಇಲ್ಲಿ ನೋಡ್ರಿ, ಗರ್ವವು ದೇವರನ್ನು ತೆಗೆದುಹಾಕಿ ಸಾಕು ಎಂದು ಹೇಳುವಂಥದ್ದಾಗಿದೆ. ಅಂದ್ರೆ ದೇವರನ್ನ ಅವಶ್ಯಕತೆಯಲ್ಲಿ ಬರುವುದಾದಂಗೆ ಅದು ಮಾಡುವಂಥದ್ದು ಗರ್ವ. ಆದರೆ ಇಲ್ಲಿ ದೇವರ ಕಾರ್ಯವನ್ನು ನೋಡುವಾಗ ಪ್ರೇರೆ ಅದನ್ನ ಏನ್ ಮಾಡ್ತಾನೆ, ತದನಂತರ ಆ ರೀತಿಯಾಗಿ ಮನುಷ್ಯನ ಆಲೋಚನೆ ಮಾಡುವಾಗ ದೇವರಲ್ಲಿ ಅದರ ಭಾಷೆಯ ಒಂದು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ. ಅವ್ರು ಏನು ಈ ತರ ಮಾಡಿದ್ರೆ ನಾವು ಚೆಲ್ಲುವುದಿಲ್ಲ, ಒಂದೇ ಕಡೆ ಇರ್ತೀವಿ ಎಂಬುದಾಗಿ ಆಲೋಚನೆ ಮಾಡಿದ್ರು. ಅದಕ್ಕೆ ವಿರುದ್ಧವಾಗಿ ಜನರನ್ನು ಅದನ್ನು ಚಲಿಸ್ತಾ ಇದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ನೋಡ್ರಿ, ನಾವು ಕಳೆದ ದಿನಗಳಲ್ಲಿ ನೋಡಿದ್ದೇವೆ, ಜ್ಞಾಪಕಗಳು 6ನೇ ಅಧ್ಯಾಯ 18 ವರ್ಷದಲ್ಲಿ ನೋಡುವಾಗ 14ನೇ 18 ವರ್ಷದಲ್ಲಿ ಬಿದ್ದು ಹೋಗೋದಕ್ಕಿಂತ ಮುಂಚೆ ಗರ್ಭವು ನಡೆಯುವುದನ್ನು ಆಶ್ರಮಕ್ಕೆ ಮುಂಚೆ ಗರ್ಭವು ನಡೆಯುವುದಾಗಿ ನಾವು ನೋಡ್ತಿದ್ದೇವೆ. ಅಷ್ಟು ಮಾತ್ರ ಯಾಕಪ್ಪ 4 ಸಹ ನೋಡುವಾಗ ದೇವರು ಅಹಂಕಾರಿಗಳನ್ನು ಎದುರಿಸುವಂತನಾಗಿ ತನ್ನ ದೀನರಿಗೂ ತನ್ನ ಕೃಪೆಯನ್ನು ಅನುಗ್ರಹಿಸುವಂತ ದೇವರಾಗಿದ್ದಾನೆ. ಬೇರೆ ನಾವೆಲ್ಲ ಗಮನಿಸಿದರೆ ದೇವರಿಲ್ಲದ ಉದ್ಯೋಗ ನಿರ್ಮಾಣ ಮಾಡುವಂಥದ್ದು ನಮ್ಮ ಜೀವನದಲ್ಲಿ ಮಾಡ್ತಾ ಇರುವಂಥ ವ್ಯಕ್ತಿಗಳಾಗಿದ್ದೇವೆ. ಪ್ರಾರ್ಥನೆ ಇಲ್ಲದೆ ಸೇವೆ ಮಾಡುವಂಥ ವ್ಯಕ್ತಿಗಳನ್ನು ನಾವು ಕಾಣ್ತಾ ಇದ್ದೇವೆ. ಅಷ್ಟು ಮಾತ್ರಕ್ಕಿಲ್ಲ, ದೇವರಿಲ್ಲದ ಕುಟುಂಬಗಳನ್ನು ಸಹ ನಾವು ನಡೆಸಿಕೊಂಡು ಹೋಗುವಂಥ ವ್ಯಕ್ತಿಗಳಾಗಿತ್ತು. ಅಂದರೆ ಇದೆಲ್ಲ ಏನಕ್ಕೆ ಕಾರಣ ಎಂಬುದಾಗಿ ನೋಡುವಾಗ ಇವೆಲ್ಲ ಸಹ ಒಂದು ಆಧುನಿಕ ಬಾಬೆಲ್ ಗೋಪುರಗಳು ನಮ್ಮ ಜೀವನದಲ್ಲಿ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ದೇವರಿಂದ ಉದ್ಯೋಗ ಅಂದರೆ ನಾವು ಉದ್ಯೋಗಸ್ಥರು, ನಾವು ದೇವರಿಲ್ಲದ ಎಲ್ಲ ಕೆಲಸಗಳನ್ನು ನಾವು ಯಾವ ಕಾರ್ಯ ಮಾಡಿದರೂ ಸಹ ದಟ್ ಈಸ್ ನಥಿಂಗ್ ಬಟ್ ಏನೆಂಬುದಾಗಿ ನೋಡುವಾಗ ಒಂದು ನ್ಯೂ ಬಾಬೆಲ್ ಅಂದರೆ ಆಧುನಿಕ ಬಾಬೆಲ್ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡ್ರಿ, 2 ವಿಷಯ ನೋಡುವಾಗ ಇಲ್ಲಿ ಗರ್ವವು ಕ್ರಿಸ್ತನನ್ನು ಹಾಸ್ಯ ಮಾಡುವಂಥದ್ದು ಯಾವ ರೀತಿ ಎಂಬುದಾಗಿ ನೋಡುವಾಗ ಹೊಸ ಒಡಂಬಡಿಕೆ ಬರುವುದಾದರೆ ಅಲ್ಲಿ ಹೇರೋದು ಏನು ಮಾಡ್ತಾ ಇದ್ದಾನೆ, ಬೇರೆ ಯೇಸುವನ್ನು ಅವನು ಏನು ಮಾಡ್ತಾನೆ, ಹಾಸ್ಯ ಮಾಡುವಂಥ ವ್ಯಕ್ತಿಯಾಗಿ ಇಲ್ಲಿ ಕಾಣ್ತಾ ಇದ್ದೇವೆ. ಯಾವ ರೀತಿ ಎಂಬುದಾಗಿ ನೋಡುವಾಗ ಆತನು ಹೇಳ್ತಾ ಇದ್ದಾನೆ, ಯೇಸುವನ್ನು ಅದ್ಭುತಗಳಿಗಾಗಿ ಮಾತ್ರ ನೋಡ್ತಾ ಇದ್ದಾನೆ. ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್ ರೀತಿಯಲ್ಲಿ ಯೇಸು ಕ್ರಿಸ್ತನನ್ನು ನೋಡುವಂಥ ವ್ಯಕ್ತಿಯಾಗಿ ನಾವು ಕಾಣ್ತಾ ಇದ್ದೇವೆ. ಅವನನ್ನು ಅಂದರೆ ಯೇಸು ಕ್ರಿಸ್ತನನ್ನು ಅರಸನಾಗಿ, ರಾಜನನ್ನಾಗಿ ಅಥವಾ ಮೆಸ್ಸಿಯನ್ನಾಗಿ ಆತನು ಸ್ವೀಕಾರ ಮಾಡಿಲ್ಲ ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅಲ್ಲ, ಆತನನ್ನು ಆಟ ವಸ್ತುವಾಗಿ ಅಂದರೆ ಒಂದು ಎಂಟರ್ಟೈನ್ ಅವಾಗ ಹೇಳಿದಿಲ್ಲ ಆ ರೀತಿಯಲ್ಲಿ ಆತನು ಇಲ್ಲಿ ಅದನ್ನು ಟ್ರೀಟ್ ಮಾಡ್ತಾ ಇದ್ದಾನೆ. ನೋಡ್ರಿ, ಕೆಲವರು ಯೇಸುವನ್ನು ಇವತ್ತಿನ ದಿನದಲ್ಲಿ ಕೂಡ ತಿರಸ್ಕರಿಸುವುದಿಲ್ಲ, ಆದರೆ ಗೌರವಿಸುವುದಿಲ್ಲ. ಅಂದರೆ ಇದು ಅರ್ಥ ಎಂಬುದಾಗಿ ನೋಡುವಾಗ ನಾವು ಒಂದು ರೀತಿಯಾಗಿ ಯೇಸು ಕ್ರಿಸ್ತನನ್ನು ತಿರಸ್ಕರಿಸುವ ವ್ಯಕ್ತಿಗಳಾಗಿದ್ದೇವೆ. ನೋಡಿ, ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 11 ವರ್ಷದಲ್ಲಿ ನೋಡುವಾಗ, ಜಾನ್ 1 ನೋಡುವಾಗ ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲದಾಗಿ ದೇವರ ವಾಕ್ಯವು ಹೇಳ್ತಾ ಇದ್ದೇವೆ. ನೋಡ್ರಿ, ಸ್ವಂತ ಜನರೇ ಆತನನ್ನು ಅಂಗೀಕರಿಸಲಿಲ್ಲದಾಗಿ ಅತ್ಯಂತ ನೋಡ್ರಿ, ಈ ಅತ್ಯಂತ ವಿಶೇಷ ಲಕ್ಷಣ ನಾವು ಅಲಕ್ಷ್ಯ ಮಾಡಿ ತಪ್ಪಿಸಿಕೊಳ್ಳುವುದು ಹೇಗೆ? ಕರ್ತನಿಂದ ಮೊದಲು ಹೇಳಲ್ಪಟ್ಟಿತು, ಆತನಿಂದ ಕೇಳಿದವರು ಇದನ್ನು ನಮಗೆ ಸ್ಥಿರಪಡಿಸಿದ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಎಂಬುದಾಗಿ ನೋಡುವಾಗ ಬೇರೆ ಇಲ್ಲಿ ಯೋರೋದನಿಗೆ ಸ್ವತಃ ಯೇಸು ಸ್ವಾಮಿ ಮುಂದೆ ನಿಂತುಕೊಂಡರು, ಅಂತ ಅರ್ಥ ಮಾಡಿಕೊಂಡಿಲ್ಲ. ಒಂದು ಆಟ ವಸ್ತುವಾಗಿ, ಒಂದು ಎಂಟರ್ಟೈನ್ಮೆಂಟ್ ಆಗಿ ಬರುವಂತ ಕರೆಯೋಸ್ಕರ ಅಲ್ಲಿ ಆತನು ಅಪೇಕ್ಷೆ ಪಡುವಂಥ ವ್ಯಕ್ತಿ ಆಗಿದ್ದಾನೆ. ಬೇರೆ ನಾವು ಸ್ವಂತ ನಾವು ಗಮನಿಸಿ ಅಷ್ಟು ಮಾತ್ರಕ್ಕಲ್ಲ, ಒಂದು ರಕ್ಷಣೆ ಕಳ್ಕೊಳ್ಳುವಂಥ ವ್ಯಕ್ತಿ ಕಾಣ್ತಾ ಇದ್ದಾನೆ. ಈ ಸಂದೇಶವನ್ನು ಕೇಳ್ತಾರೆ ಅನೇಕ ಮಂದಿ. ಇವತ್ತು ನಮ್ಮ ಜೀವನದಲ್ಲಿ ಸಹ ಅದರ ಬದಲಾವಣೆ ಇರುವುದಿಲ್ಲ. ಯೇಸುವನ್ನು ನೋಡುವಂಥ ವ್ಯಕ್ತಿಗಳಾಗಿರ್ತಾರೆ, ದಿನನಿತ್ಯ ಹೇಳಲ್ಪಟ್ಟರೆ ಅನುಸರಿಸುವಂಥ ವ್ಯಕ್ತಿಗಳಾಗಿ ನಾವು ಇವತ್ತು ಕಾಣುವುದಿಲ್ಲ. ಇದು ಯಾವ ರೀತಿಯ ಮನಸ್ಸತ್ವ ಎಂಬುದಾಗಿ ನೋಡುವಾಗ ಇದು ಹೇಳುವುದು ನನ್ನ ಮನಸ್ಸು ಎಂಬುದಾಗಿ ನಾನು ಹೇಳಿ ಇಷ್ಟಪಡ್ತೇನೆ. 3ನೇ ವಿಷಯ ನೋಡುವಾಗ ಯೇಸು ಸ್ವಾಮಿಯಲ್ಲಿ ಮೌನವನ್ನು ಅವಲಂಬಿಸ್ತಾನೆ. 23 ಉತ್ತರ ಕೊಳ್ಳಿಲ್ಲ ಎಂಬುದಾಗಿ ಅರ್ಥ ಅಲ್ಲಿ ದೇವರ ಒಂದು ನ್ಯಾಯ ತೀರ್ಪಿಯಲ್ಲಿ ಸಮಾನವಾಗ್ತಾ ಇದೆ. ಯಾಕಂದರೆ ಅವಕಾಶವನ್ನು ಕೊಟ್ಟಿದ್ದಾನೆ ದೇವರು, ಸ್ವತಃ ಯೇಸು ಸ್ವಾಮಿ ಆತನ ಇರೋದನ್ನು ನಿಂತುಕೊಂಡಿದ್ದಾನೆ. ಅದರ ಅವಕಾಶ ಇಲ್ಲಿ ಮುಗಿಯಲ್ಪಡ್ತಾ ಇದೆ. ನೋಡುವಾಗ ದೇವರ ಮೌನವಾಗ ಅದು ನಮ್ಮ ಆತ್ಮೀಯ ಜೀವನದಲ್ಲಿ ಅಪಾಯದ ಒಂದು ಗಡಿ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬೇರೆ ಸಮಯದ ಕಾರಣ ಮುಂದಕ್ಕೆ ಹೋಗ್ತಿದ್ದೇನೆ. ಇಲ್ಲಿ ಬಾಬೇಲ್ ಮತ್ತು ಹೇರೋದ ಸಂಬಂಧಗಳನ್ನು ನಾವು ನೋಡುವಾಗ ಬಾಬೇಲ್ ಮತ್ತು ಹೇರೋದನ್ನು ನೋಡ್ರಿ, ಬಾಬೇಲ್ ದೇವರ ವಿರುದ್ಧ ತನ್ನನ್ನು ತಾನೇ ಹೆಚ್ಚಿಸಿಕೊಳ್ಳಬೇಕೆಂಬುದಾಗಿ ಗೋಪುರಕ್ಕೆ ಮುಂದಾದರೆ, ಇತನು ಹೇರೋದನಿಗೆ ದೇವರ ಮುಂದೆ ನಿಂತರೂ ಸಹ ದೇವರ ಮುಂದೆ ಅರಿಯದೆ ಒಂದು ತಿರಸ್ಕಾರವನ್ನು ಮಾಡ್ತಾ ಇದ್ದಾನೆ. ಈ ಬಾಬೇಲ್ ಮತ್ತು ಹೇರೋದ ಜೀವನದಲ್ಲಿ ಕೂಡ ನಾವು ಗರ್ವವನ್ನು ಸಾಮಾನ್ಯವಾಗಿ ನಾವು ನೋಡಬಹುದು. ಇಲ್ಲಿ ದೇವರ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಇಲ್ಲಿ ಹೇರೋದನಿಗೆ ಆತ್ಮೀಯ ಅಂಧತ್ವವು ಅದು ಕಾಣ್ತಾರೆ. ಇಲ್ಲಿ ನಾವು ಬೇರೆ ನಮ್ಮ ತಲಾಂತರಗಳ ಬದಲಾಗಬಹುದು, ಪೀಳಿಗೆ ಬದಲಾಗಬಹುದು, ಆದರೆ ಗರ್ವದ ಆತ್ಮ ಇವತ್ತು ಬದಲಾಗ್ತಾ ಇಲ್ಲ. ಅನೇಕ
ದೇವರು ಕೆಳಗೆ ಬಂದಿದ್ದಾನೆ ಎಂಬುದಾಗಿ ನಾನು ಇಷ್ಟಪಡ್ತೇನೆ. ನೋಡ್ರಿ, ಫಿಲಿಪ್ಪಿ 2:8 ವಾಕ್ಯ ಬಹಳ ಚೆನ್ನಾಗಿ ಹೇಳ್ತಾ ಇದೆ. ಫಿಲಿಪ್ಪಿ ಬರೋದಕ್ಕೆ 2:8 ನೋಡುವಾಗ, ಹೀಗೆ ಆತನು ಆಕಾಶದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಮತ್ತು ಶಿಲ್ಪಿ ಮರಣವನ್ನು ಹೊಂದುವಷ್ಟು ವಿಧೇಯನಾಗಿದ್ದಾನೆ ಎಂಬುದಾಗಿ ಬೇರೆ ನಾವು ಗಮನಿಸುವಾಗ ಉದ್ದೇಶ ನೋಡ್ರಿ. ಯೇಸು ಸ್ವಾಮಿ ಹೇಳ್ತಾರೆ ಲೂಕ 9:23 ತನ್ನನ್ನು ಯಾರಾದರೂ ಹಿಂಬಾಲಿಸುವುದಾದರೆ ತನ್ನನ್ನು ತಾನು ಉಪೇಕ್ಷಿಸಿಕೊಂಡು ತನ್ನನ್ನು ಡಿಲೇ ಮಾಡಿಕೊಂಡು ತನ್ನ ಶಿಲುಬೆಯನ್ನು ಎತ್ತುಕೊಂಡು ನಾನು ಹಿಂಬಾಲಿಸಲಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಬೇರೆ ಗರ್ವವು ದೂರ ಮಾಡುತ್ತದೆ, ಆದರೆ ಶಿಲುಬೆ ನಮ್ಮನ್ನು ದೇವರ ಹತ್ರ ತರುವಂಥದ್ದಾಗಿದೆ. ಬೇರೆ ನೋಡಿ, ಅವನ್ನ ಇವತ್ತು ಪ್ರಶ್ನೆ ಮಾಡಿಕೊಳ್ಳೋದಾದ್ರೆ ಬೇರೆ ನಾನು ನಿಜವಾಗ್ಲೂ ದೇವರಿಲ್ಲದ ಜೀವನವನ್ನು ಕಟ್ತಾ ಇದ್ದೇನಾ? ನಾನು ಯೇಸುವನ್ನು ನಿಜವಾಗ್ಲೂ ಸೀರಿಯಸ್ ಆಗಿ ನಾವು ತೆಗೆದುಕೊಳ್ಳುವಂಥ ವ್ಯಕ್ತಿಗಳಾಗಿದ್ದೇವ? ದೇವರು ನಮ್ಮ ಜೀವನದಲ್ಲಿ ಯಾಕೆ ಮೌನವಾಗಿದ್ದಾನೆ ಎಂಬ ಪ್ರಶ್ನೆಗೆ ಇವತ್ತು ನಾವು ಬರಬಹುದು. ನಾವು ಗಮನಿಸಿಕೊಳ್ಳಿ, ನಮ್ಮ ಜೀವನ ಒಂದು ಶ್ರೇಣಿ ಮರಣ ಪುನರುತ್ತ ದಿನಗಳಲ್ಲಿ ನಾವು ನೋಡುವಾಗ ಪಶ್ಚಾತ್ತಾಪ, ವಿಧೇಯತೆ, ಬದಲಾವಣೆ ಎಲ್ಲವೂ ಸಹ ನಮಗೆ ಬರಬೇಕಾಗಿರುವಂಥ ಕಾಲವಾಗಿದೆ. ಪ್ರಿಯರ, ಗರ್ವವನ್ನು ಬಿಟ್ಟು ಬಿಡುವ ಕಾಲ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಗಮನಿಸುವುದಾದರೆ ಇವತ್ತು ನಾವು ಹೇಳೋಣ, ನಾನು ಗರ್ವವನ್ನು ಬಿಟ್ಟು ಬಿಡುತ್ತೇನೆ ಎಂಬುದಾಗಿ ಹೇಳೋಣ. ನಾನು ಶಿಲುಬೆಯನ್ನು ಅದೇ ಆರಿಸುತ್ತೇನೆ ಎಂಬುದಾಗಿ ಹೇಳೋಣ. ಯೇಸು ನನ್ನ ಕರ್ತನ ಎಂಬುದಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಬೇರೆ ನಾವು ನೋಡ್ರಿ, ನಮ್ಮ ಹೃದಯದಲ್ಲಿ ಹೇಳುತ್ತಾ ನಾವು ಕಾರ್ಯಗಳಿಂದ ನೋಡುವಾಗ ಇವತ್ತು ಪ್ರಭುವಿನ ನಿಜವಾದ ನನ್ನ ಗರ್ವವನ್ನು ಬಿಡುವುದು, ನನ್ನ ಜೀವನದ ಬಾವಿಯ ಗೋಪುರವನ್ನು ಕೆಳಗೆ ಹೇಳುವುದರ ಮನಸ್ಸನ್ನು ತೆಗೆದುಹಾಕುವುದಾಗಿ ನಾವು ಕೇಳಿಕೊಳ್ಳೋಣ. ನಿಜವಾಗಲೂ ಯಾವ ರೀತಿ ನಮ್ಮ ಜೀವನಿಗೆ ನಮ್ಮ ಗೋಪುರ ಕಟ್ಟುವುದಲ್ಲ, ನಾನು ಶಿಲುಬೆಯನ್ನು ಓದುವಂಥ ವ್ಯಕ್ತಿಯಾಗಿರುತ್ತೇನೆ. ನನ್ನ ಗರ್ವದಲ್ಲಿ ಇರುವುದಿಲ್ಲ, ನಾನು ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವುದೇ ವ್ಯಕ್ತಿಯಾಗಿರ್ತೇನೆ ಎಂಬುದಾಗಿ ಹೇಳೋಣ. ಇಂದು ಕ್ರಿಸ್ತನ ಮುಂದೆ ತೆರೆಯುವುದಿದ್ರೆ ನಾವು ನಿಜವಾಗಲೂ ನಾಳೆ ಆತನ ಮುಂದೆ ನಿಲ್ಲುವಾಗ ಆತನ ನಮ್ಮನ್ನು ಏನು ಮೌನವಾಗಿರಬಹುದು. ಇವತ್ತು ಮತ್ತು ಸಹ ಹೇಳ್ತೇನೆ, ಇಂದು ಕ್ರಿಸ್ತನ ಮುಂದೆ ತಲೆ ಎಬ್ಬದಿದ್ದರೆ ಅಂದರೆ ಆತನ ಮುಂದೆ ತಲೆ ಬಾಗಿಸದೇ ಇದ್ದರೆ ನಾವು ಆತನ ಮುಂದೆ ನಿಲ್ಲುವಾಗ ಆತನು ಸಹ ಅಲ್ಲಿ ಹೇಳೋದರ ಮುಂದೆ ಯಾವ ರೀತಿಯಾಗಿ ಮೌನವಾಗಿ ನಿಂತ್ಕೊಂಡು ಅದೇ ರೀತಿಯಲ್ಲಿ ಸಹ ನಮ್ಮ ಮುಂದೆ ಏನು ಮಾಡದ ರೀತಿ ಮೌನವಾಗಿರುತ್ತದೆ. ಅದು ಬಹಳ ಪ್ರಮಾದಕರವಾದ ಜೀವನದಲ್ಲಿ. ಬೇರೆ ಇವತ್ತು ನಾನು ಹೇಳ್ತಿರುವಂಥ ವಾಕ್ಯ ಇಷ್ಟೇ, ತಿರಸ್ಕಾರ ನಮ್ಮ ಜೀವನದಲ್ಲಿ ಈ ಕ್ರಿಸ್ತನನ್ನು ಶಿಲುಬೆಗೆ ಕ್ರಿಸ್ತನನ್ನು ಇವತ್ತು ಯಾವ ವಿಷಯದಲ್ಲಿ ನಾವು ತಿರಸ್ಕಾರ ಮಾಡ್ತಾರೆ, ಅನೇಕ ರೀತಿಯಲ್ಲಿ ನಾವು ತಿರಸ್ಕಾರ ವಿಷಯದಲ್ಲಿ ಧ್ಯಾನ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಗರ್ವವು ಅದನ್ನು ತಿರಸ್ಕರಿಸುವಂಥ ಒಂದು ಕಾರ್ಯವಾಗಿದೆಯಾ?